ಹೆಣ್ಣು ಸೊಳ್ಳೆ ಮಾತ್ರ ಯಾಕೆ ಕಚ್ಚುತ್ತದೆ ಅಂದ್ರೆ ಅವು ತಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸಲು ರಕ್ತವನ್ನು ಹೀರುತ್ತವೆ. ಅವುಗಳ ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಮಾಡಲು ಮತ್ತು ಬೆಳೆಸಲು ಪ್ರೋಟೀನ್ ಬೇಕಾಗುತ್ತದೆ. ಆ ಪ್ರೋಟೀನ್ ಅನ್ನ ಮಾನವನ ರಕ್ತದಿಂದ ಪಡೆಯುತ್ತವೆ. ಆದ್ರೆ ಗಂಡು ಸೊಳ್ಳೆಗಳು ಮಾತ್ರ ಹೂವು ಮತ್ತು ಇತರೆ ಗಿಡಗಳ ಮಕರಂದ ಹೀರಿ ಜೀವನ ನಡೆಸುತ್ತವೆ. ಕಿವಿ ಹತ್ರ ಬಂದು ಯಾಕೆ ಸೌಂಡ್ ಮಾಡುತ್ತವೆ? ಸೊಳ್ಳೆಗಳು ಕಿವಿ ಹತ್ರನೇ ಬಂದು ಯಾಕೆ ಸೌಂಡ್ ಮಾಡುತ್ತವೆ ಅಂದ್ರೆ ಅವುಗಳು ಹೆಚ್ಚು ಎಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ವಾಸನೆ ಬಿಡುಗಡೆ ಆಗುತ್ತದೆಯೋ ಅಲ್ಲಿ ಅಟ್ರಾಕ್ಟ್ ಆಗುತ್ತವೆ. ಹಾಗಾಗಿ ಕಾಮನ್ ಆಗಿ ತಲೆ ಮತ್ತು ಕಿವಿ ಮೂಗಿನ ಹತ್ರ ಹೆಚ್ಚು ಕಾರ್ಬನ್ ಡೈ ಆಕ್ಸೈಡ್ ಮತ್ತು ವಾಸನೆ ಬಿಡುಗಡೆ ಹೊಂದುತ್ತದೆ. ಹಾಗಾಗಿ ಅಲ್ಲಿಯೇ ಅವು ಆಕರ್ಷಣೆ ಪಡೆಯುತ್ತವೆ. ತಿಂಡಿ ಯಾಕೆ ಆಗುತ್ತೆ? ಸೊಳ್ಳೆ ಕಚ್ಚಿದ ಕೂಡಲೇ ತಿಂಡಿ ಯಾಕೆ ಇಕ್ಕುತ್ತದೆ ಅಂದ್ರೆ ಸೊಳ್ಳೆ ಕಚ್ಚಿದಾಗ ನಮ್ಮ ರಕ್ತ ಹೆಪ್ಪು ಗಟ್ಟದೇ ಇರಲಿ ಎಂದು ಅದರ ಸಲಿವ ಎಂಬ ಜೊಲ್ಲನ್ನು ನಮ್ಮ ಚರ್ಮದ ಒಳಗೆ ಬಿಡುತ್ತವೆ. ಆಗ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಅಲರ್ಟ್ ಆಗಿ ಯಾವುದೋ ಬೇರೆ ರೀತಿಯ ಕಣಗಳು ಒಳಗೆ ಬಂದಿವೆ ಎಂದು ಅವನ್ನು ಹೊಡಿಸಲು ತನ್ನದೇ ಆದ ಕೆಮಿಕಲ್ ಅನ್ನು ರಿಲೀಸ್ ಮಾಡಿ ಅಲ್ಲಿಗೆ ಹೊಯ್ಯುತ್ತವೆ. ಹೀಗಾಗಿ ಅಲ್ಲಿ ಹೆಚ್ಚು ಕಾರ್ಯ ಸ್ಮೂತ್ ಆಗಿ ನಡೆಯುವುದರಿಂದ ಅಲ್ಲಿನ ಸ್ಪರ್ಶದ ಕಣಗಳಿಂದ ನಮಗೆ ತಿಂಡಿ ಆಗುವಂತ ಅನುಭವ ಆಗುತ್ತದೆ. ಇನ್ನು ಕೆಲವರಲ್ಲಿ ಹೆಚ್ಚಿನ ರಿಯಾಕ್ಷನ್ ಆಗಿ ಚರ್ಮ ಉಬ್ಬಿದ ರೀತಿಯಾಗುತ್ತದೆ. ಸೊಳ್ಳೆ ಓಡಿಸಲು ಸುಲಭ ಪರಿಹಾರ. ಸೊಳ್ಳೆ ಓಡಿಸಲು ಹಲವಾರು ರೀತಿ ಇದಾವೆ. 1 ಪ್ಯಾನ್ ಹಾಕುವುದರಿಂದ ಓಡಿಸಬಹುದು. 2 ಬೆಳ್ಳುಳ್ಳಿ ಅನ್ನು ಬಿಸಿ ಮಾಡಿ ಅದರ ನೀರನ್ನು ಮನೆ ತುಂಬಾ ಸಿಂಪಡಿಸುವುದು. 3 ಕರ್ಪೂರವನ್ನು ನೀರಲ್ಲಿ ಹಾಕುವುದು. 4 ಗರ್ ನಾಯಿ ಅನ್ನು ಕರೆಂಟ್ ಸ್ವಿಚ್ಗೆ ಹಾಕುವುದು. 5 ಎಲ್ಲಾದ್ರೂ ಹೊರಗಡೆ ಹೋಗಬೇಕಾದರೆ ನಿಂಬೆ ಹಣ್ಣಿನ ರಸವನ್ನು ಮೈಗೆ ಹಚ್ಚುವುದು. ಇನ್ನೂ ಹಲವಾರು ರೀತಿಗಳಲ್ಲಿ ಓಡಿಸಬಹುದು.